ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ದೊಡ್ಡ ತಲೆನೋವಾಗಿದೆ. ಟಿಕೆಟ್ ಘೋಷಣೆಗೂ ಮುಂಚೆನೆ ಎರಡೂ ಬಣದಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ದಾವಣಗೆರೆ ರಣಕಣದಲ್ಲಿ ಬಂಡಾಯದ ಕಾವು ಜಾಸ್ತಿ ಆಗ್ತಾ ಇದೆ. 2 ಸೆಟ್ ನಾಮಪತ್ರ ಸಲ್ಲಿಸಿದ್ದಾರೆ ಸಮರ್ಥ ಶಾಮನೂರು. ಕಾಂಗ್ರೆಸ್ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಟಿಕೆಟ್ ಘೋಷಣೆಗೂ ಮುಂಚೆನೆ ಇಬ್ಬರೂ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ನನಗೆ ಕಾಂಗ್ರೆಸ್ ಬಿ ಫಾರ್ಮ್ ಸಿಗುತ್ತೆ ಅಂತ ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ರೆ, ಟಿಕೆಟ್ ಸಿಗದೇ ಇದ್ರೆ ಸೋಮವಾರ ಮುಸ್ಲಿಂ ಸಮಾಜ ನಿರ್ಧರಿಸುತ್ತೆ ಅಂತ ಬಂಡಾಯದ ಸುಳಿವು ಕೂಡ ಕೊಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರಿದೆ. ಬಿ ಫಾರ್ಮ್ ಇಲ್ಲದೆ ಸಮರ್ಥ ಶಾಮನೂರು, ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಶಾಮನೂರು ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತು ಪಕ್ಷೇತರ ಅಭ್ಯರ್ಥಿಗೆ 2 ನಾಮಪತ್ರ ಸಲ್ಲಿಸಲು ತೆರಳಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮುಖಂಡರಾದಂಥ ಸಾದಿಕ್ ಪೈಲ್ವಾನ್ ಅವರು ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಕಳೆದ 3 ದಶಕಗಳಿಂದ ನಿಮ್ಮ ಒಂದು ಒತ್ತಾಯ ಇತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ. ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡಬೇಕೆಂಬ ಒತ್ತಾಯ ಇತ್ತು. ಇದರ ನಡುವೆಯೂ ಇವತ್ತು ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲು ಹೋಗಿದ್ದಾರೆ. ಏನು ಹೇಳ್ತೀರಿ ಸರ್? ಯಾರಿಗೂ ಕಾಂಗ್ರೆಸ್ಸು ಬಿ ಫಾರಂ ಬಂದಿಲ್ಲ. ಎಲ್ಲರೂ ಭಾರತದ ಸಂವಿಧಾನದ ಪ್ರಕಾರ, ಭೀಮರಾವ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಅರ್ಜಿಯನ್ನು ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಸೋಮವಾರ ತಮ್ಮ ಬೈಲಿಗೆ ಯಾರು ನಾಮಪತ್ರ ಸಲ್ಲಿಸ್ತಾರೆ ಅಂಥೇಳಿ ಸೋಮವಾರ ತಮ್ಮನ್ನು ಎಲ್ಲರಿಗೂ ಬಹಿರಂಗ ಸಭೆಯಲ್ಲಿ ಗೊತ್ತು ಮಾಡಿಸ್ತೇವೆ. ಈಗ ನೀವು ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿದಿರಿ. ಎಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ರೆ ಅಥವಾ ಪಕ್ಷೇತರ? ಕಾಂಗ್ರೆಸ್ ಪಕ್ಷದಿಂದಾನೇ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನನಗೆಲ್ಲ ನಾಳೆ 11 ಗಂಟೆ ಅಷ್ಟೊತ್ತಿಗೆ, ಸಂಜೆಗಾಗಲಿ ನಾಳೆ 11 ಗಂಟೆಗಾಗಲಿ ನನಗೆ ಬಿ ಫಾರಂ ಬರ್ತದೆ ನನ್ನ ಮುಟ ಅಂತೇಳಿ 100% ನನಗೆ ವಿಶ್ವಾಸ ಇದೆ. ಅಲ್ಲಿಗೂ ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು, ಹೈಕಮಾಂಡ್ನವರು ಏನಾರು ವ್ಯತ್ಯಾಸ ಮಾಡಿದರೆ ಸೋಮವಾರ ನಾಮಿನೇಷನ್ನು ಜನಸಂಖ್ಯೆಯಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸ್ತಾನೆ. ಆವಾಗ ನಮ್ಮ ಸಮಾಜದವರು, ನಮ್ಮ ಹಿರಿಯರು, ನಮ್ಮ ಮನೆ ಮಂತಂದವರು ಏನು ತೀರ್ಪು ತೊಗೊತಾರೆ ಅದ್ರ ಬಗ್ಗೆ ಎಲ್ಲ ನಾವು ಮಂಗಳವಾರ ಪತ್ರಿಕೆ ಗೋಷ್ಠಿಯಲ್ಲಿ ನಾವು ಹೇಳ್ತೇವೆ. ಅಲ್ಲ, ಈ ಹಿಂದೆ ಸಹ ನೀವು ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರಿ, ಅವಾಗ ಯಾಕೆ ವಾಪಸ್ ತೊಗೊಂಡ್ರಿ? ಇಲ್ಲ ಸರ್, ಯಾವಾಗಲೂ ನಾವು ವಾಪಸ್ ತೊಗೊಂಡಿಲ್ಲ, ಹಾಕಿಲ್ಲ. ಮರು ಚುನಾವಣೆಯಲ್ಲೇ ಹಾಕಿರೋದು ನಾನೀಗ ನಾಮಪತ್ರವನ್ನು. ಕೇಳಿದ್ದೇನೆ ಪ್ರತಿ ಪೀರಿಯಡ್ನಾಗೂ ನಾನು ಕಾಂಗ್ರೆಸ್ ಅಭ್ಯರ್ಥಿ, ನನಗೆ ಬಿ ಫಾರಂ ಕೊಡ್ರಿ ಅಂತ ಪ್ರತಿ ವರ್ಷನೂ ಕೇಳಿದ್ದೇನೆ. ಇದು 4ನೇ ಟೈಮ್ ನಾನೀಗ ಅರ್ಜಿಯನ್ನು ಈ ಸತಿನೇ ನಾನು ನಾಮಪತ್ರವನ್ನು ಈ ಸತಿನೇ ಇಲ್ಲ ಕೇಳಿ ಬಿ ಫಾರಂ ಕೇಳಿದ್ದೇನೆ, ಕಾಂಗ್ರೆಸ್ ಪಕ್ಷದಿಂದನೇ ಕೇಳಿದ್ದೇನೆ. ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಬೇಕೆಂಬ ಒತ್ತಾಯ ಇತ್ತು. ಈ ನಡುವೆ ಈಗ ಒಂದು ವೇಳೆ ಸಮರ್ಥ ಶಾಮನೂರವರಿಗೆ ಬಿ ಫಾರ್ಮ್ ಕೊಟ್ಟರೆ ಮುಂದಿನ ನಿಮ್ಮ ನಡೆ ಏನಿರುತ್ತೆ? ನಾವು ಆಮೇಲೆ ಸೋಮವಾರ ದಿವಸ ನಾಮಿನೇಷನ್ ಪತ್ರ ಕೊಟ್ಟು ಆಮೇಲೆ ನಾವು ಸಾಯಂಕಾಲ ನಮ್ಮ ಧರ್ಮದವರು, ನಾವು ನಮ್ಮ ಏರಿಯಾದವರು, ನಮ್ಮ ಅಣ್ಣ ತಮ್ಮಂದರು, ಸ್ನೇಹಿತರು, ಶಿಷ್ಯಂದರು, ಎಲ್ಲ ಜಾತಿ ಧರ್ಮದವ್ರಿಗೆ ಸೇರಿಸ್ಕೊಂಡು ಏನು ತೀರ್ಮಾನ ತೊಗೋಬೇಕೋ, ಮುಂದೆ ಹೆಜ್ಜಿಡ್ಬೇಕೋ, ಇನ್ನು ಹಿಂದಕ್ಕೆ ಸರಿಬೇಕೋ ಏನಂತಕ್ಕದ್ದು ಆವಾಗ ನಾವು ಸೋಮವಾರ ಸಾಯಂಕಾಲ ತೀರ್ಮಾನ ತಗೋ. ಹೈಕಮಾಂಡ್ಗೆ ಏನು ಮನವಿ ಮಾಡಕ್ಕೆ ಬಯಸ್ತೀರಿ? ಹೈಕಮಾಂಡಿಗೆ ಮೊನ್ನೆ ಹೋಗಿ ಮೀಟಿಂಗ್ ಇತ್ತು ಸರ್. ಅಬ್ಸರ್ವರ್ ಎಲ್ಲ ಇದ್ದರು. ಇಲ್ಲಿ ದಾವಣಗೆರೆಗೆ ಬಂದಿದ್ರು 16 ಜನ. ಅವಾಗ ಹೋಗಿ ಭೇಟಿ ಆದ್ವಿ. ಇಬ್ಬರು ನಮ್ಮ ಹೆಸರು ಕಳಿಸ್ತಾ ಇದ್ದೀವಿ, ಅದರಲ್ಲಿ ನಿಮ್ಮದಿದೆ ಸಾದಿಕ್ ಪೈಲ್ವಾನ್ರೆ ಅಂತ ನನಗೆ ಹೇಳಿ ಆಶ್ವಾಸನ ಕೊಟ್ಟು ಕಳಿಸಿದ್ರು. ನಾವು ಹಂಗಾಗಿ ಬಂದ್ವಿ. ರಂಜಾನ್ ತಿಂಗಳ ಈ ಶುಕ್ರವಾರ ನಮಾಜಿಗೆ ಹೋಗ್ಬೇಕು, ತಾವೆಲ್ಲ ಕೇಳ್ತಿದ್ದೀರಿ. ಇದಿಷ್ಟು ಕಾಂಗ್ರೆಸ್ ಮುಖಂಡರಾದಂಥ ಸಾದಿಕ್ ಪೈಲ್ವಾನ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.